ಎಚ್ಚರಿಕೆಯಿಂದ ಇರಬೇಕು. ಗೊತ್ತಾಯ್ತಾ? ಅದಕ್ಕೆ ನಮ್ಮ ಸರ್ಕಾರ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಮಕ್ಕಳ ಕಳ್ತನ ಆಗ್ಬಾರ್ದು ಅಂತ ತುಂಬಾ ಕೆಲಸಗಳನ್ನ ಮಾಡ್ತಿದೆ. ಆ ಕಳ್ಳರನ್ನ ಹಿಡಿಯಕ್ಕೆ, ಕಳ್ತನ ಆಗಿರೋ ಮಕ್ಕಳನ್ನ ವಾಪಸ್ ಕರ್ಕೊಂಡ್ ಬರಕ್ಕೆ ತುಂಬಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇದು ಬರೀ ಸರ್ಕಾರದ ಕೆಲಸ ಅಲ್ಲ. ಈ ರೀತಿ ಆಗದೆ ಇರೋ ಹಾಗೆ ನಾವೆಲ್ಲರೂ ನೋಡ್ಕೋಬೇಕು. ಯಾರಾದ್ರೂ ಅಪರಿಚಿತರು ಕಂಡ್ರೆ ಅಥವಾ ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡ್ತಾ ಇದ್ರೆ ತಕ್ಷಣ ನಮ್ಮ ಟೀಚರ್ಸ್ಗೋ ಅಥವಾ ಮನೇಲಿರೋ ಅಪ್ಪ ಅಮ್ಮನ್ಗೋ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಬೇಕು. ಯಾರೇ ಕರೆದ್ರೂ ಹೋಗ್ಬಾರ್ದು, ಯಾರೇನೇ ಕೊಟ್ರು ತಿನ್ಬಾರ್ದು, ಜನರಿಲ್ದಿರೋ ಜಾಗಗಳಲ್ಲಂತೂ ಹೋಗ್ಲೇಬಾರ್ದು. ಅರ್ಥ ಆಯ್ತಾ? ಈಗ ನೀನ್ ಹೇಳು, ಯಾರಾದ್ರೂ ಸ್ಕೂಟರ್ ಡ್ರಾಪ್ ಕೊಟ್ರೆ ಹೋಗ್ತೀಯಾ? ಸ್ಕೂಟರ್ ಅಲ್ಲ ಮ್ಯಾಮ್, ಕಾರಲ್ಲಿ ಡ್ರಾಪ್ ಕೊಡ್ತೀನಿ ಅಂದ್ರೂ ಹೋಗಲ್ಲ. ವೆರಿ ಗುಡ್, ಕೂತ್ಕೋ. ಬಾಲ್ಯ ವಿವಾಹ, ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ, ಬಾಲ ಕಾರ್ಮಿಕತೆ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ನಡೀತಾ ಇರುವಂತ ದೌರ್ಜನ್ಯಗಳ ಪ್ರಕರಣ ಕುರಿತು ಇನ್ನಿತರೆ ಮಹಿಳೆಯರ ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳು ಕಂಡು ಬಂದಲ್ಲಿ ಮಹಿಳಾ ಸಹಾಯವಾಣಿಯಾದಂಥ 181ಕ್ಕೆ ಕರೆ ಮಾಡಿ, ಅದೇ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದ್ರೆ 10 9 8 ಈ ಸಹಾಯವಾಣಿಗೆ ಕರೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 3ನೇ ಮಹಡಿ, ಪಿಡಬ್ಲ್ಯೂಡಿ ಕಟ್ಟಡ, ಆನಂದರಾವ್ ವೃತ್ತ, ಬೆಂಗಳೂರು 560009. ದೂರವಾಣಿ ಸಂಖ್ಯೆ 080 222252329. ಸಹಾಯವಾಣಿ ಸಂಖ್ಯೆ 181 ಅಥವಾ 1098. ಪ್ರಕಟಣೆ: ನಿರ್ದೇಶನಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ.